ಈ ವಿಡಿಯೋದಲ್ಲಿ ಪ್ರಿನ್ಸಸ್ ಕಟ್ ಬ್ಲೌಸ್ ಡ್ರಾಫ್ಟಿಂಗ್ ಮತ್ತು ಕಟ್ಟಿಂಗ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಅದಕ್ಕೆ ನಾನು ಫಸ್ಟಿಗೆ ನ್ಯೂಸ್ ಪೇಪರ್ ಮೇಲೆ ಡ್ರಾಫ್ಟ್ ಮಾಡೋದಕ್ಕೆ ನ್ಯೂಸ್ ಪೇಪರ್ ಎಡ್ಜಸ್ಸಲ್ಲಿ ಈಕ್ವಲ್ ಆಗಿ ಸ್ಟ್ರೈಟ್ ಲೈನನ್ನು ಡ್ರಾ ಮಾಡಿದ್ದೀನಿ. ಸೊ ಇದು ಈಗ ಡ್ರಾಫ್ಟಿಂಗ್ ಮಾಡ್ತಾ ಇರೋವಂಥ ಮೆಷರ್ಮೆಂಟ್. ಆ್ಯಂಡ್ ದೆನ್ ಈ ರೀತಿಯಾಗಿ ಸ್ವೀಟ್ ಆರ್ಟ್ ನೆಕ್ ಮತ್ತು ಪ್ರಿನ್ಸಸ್ ಕಟ್ ಹೇಗೆ ಡ್ರಾಫ್ಟ್ ಮಾಡೋದು ಅಂತ ನೋಡೋಣ. ಸೊ ಈಗ ಫುಲ್ ಶೋಲ್ಡರ್ ಡಿವೈಡೆಡ್ ಬೈ 2 ಮಾಡಬೇಕು. ಸೊ ಈ ಮೆಷರ್ಮೆಂಟಲ್ಲಿ ಫುಲ್ ಶೋಲ್ಡರ್ ಬಂದು 14 ಇಂಚಸ್ ಇದೆ. ಸೊ 14 ಇಂಚ್ ಡಿವೈಡೆಡ್ ಬೈ 2 ಮಾಡಿದಾಗ 7 ಇಂಚ್ ಬರುತ್ತೆ. ಅದನ್ನು ಫೋಲ್ಡೆಡ್ ಸೈಡಿಂದ ಮಾರ್ಕ್ ಮಾಡಿ ಆ ಪಾಯಿಂಟಿಂದ 1 ಇಂಚ್ ಡೌನ್ ಹೋಗಬೇಕಾಗತ್ತೆ. ಮತ್ತು ಫೋಲ್ಡೆಡ್ ಸೈಡಿಂದ 2.5 ಇಂಚಸ್ನ ಮಾರ್ಕ್ ಮಾಡಿಕೊಂಡು ಆ 2 ಪಾಯಿಂಟ್ಸ್ನ ಜಾಯಿನ್ ಮಾಡ್ಕೊಳ್ಳೋಣ. ಸೊ ಈಗ ನಾನು ಏನು ಹೇಳಿದೆ ಇಲ್ಲಿ 2.5 ಇಂಚಸ್ ಮತ್ತು 1 ಇಂಚ್ ಡೌನ್, ಇದು ಎಲ್ಲ ಸೈಜಸ್ಗೂ ಸೇಮ್ ಆಗಿರುತ್ತೆ. ಸೊ ಈಗ ನಾವೇನು 2 ಪಾಯಿಂಟ್ಸನ್ನು ಜಾಯಿನ್ ಮಾಡಿದ್ವಿ ಆ ಲೈನ್ನ ಸೆಂಟರ್ ಮಾರ್ಕ್ ಮಾಡಬೇಕಾಗತ್ತೆ. ಸೊ ಈ ಮಾರ್ಕಿಂದನೇ ನಾವು ಫ್ರಂಟ್ ಪಾರ್ಟ್ ಫುಲ್ ಲೆಂತ್ ಮತ್ತು ಶೋಲ್ಡರ್ ಟು ಅಪೆಕ್ಸ್ನ ಮಾರ್ಕ್ ಮಾಡ್ತೀವಿ. ಈ ಮೆಷರ್ಮೆಂಟಲ್ಲಿ ಫ್ರಂಟ್ ಪಾರ್ಟ್ನ ಫುಲ್ ಲೆಂತ್ ಬಂದು 14.5 ಇಂಚಸ್ ಇದೆ. ಪ್ಲಸ್ ಎಕ್ಸ್ಟ್ರಾ 1 ಇಂಚ್ನ ಆ್ಯಡ್ ಮಾಡಿ ಮಾರ್ಕ್ ಮಾಡಬೇಕಾಗುತ್ತೆ. ಯಾಕಂದರೆ 0.5 ಇಂಚ್ ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದಕ್ಕೆ ಮತ್ತು 0.5 ಇಂಚ್ ಮೇಲೆಗಡೆ 2 ಪಾರ್ಟ್ಸ್ನ ಜಾಯಿನ್ ಮಾಡೋದಕ್ಕೆ. ಸೊ ಈಗ ಮಾರ್ಕ್ ಮಾಡಿರೋ ಪಾಯಿಂಟ್ನ ಸ್ಟ್ರೈಟ್ ಲೈನ್ ಆಗಿ ಡ್ರಾ ಮಾಡ್ಕೊಳ್ಳೋಣ. ಮತ್ತು ಅದೇ ಪಾಯಿಂಟಿಂದ ಶೋಲ್ಡರ್ ಟು ಅಪೆಕ್ಸ್ನ ಮಾರ್ಕ್ ಮಾಡೋಣ. ಈ ಮೆಷರ್ಮೆಂಟಲ್ಲಿ ಶೋಲ್ಡರ್ ಟು ಅಪೆಕ್ಸ್ 9.5 ಇಂಚಸ್ ಇದೆ. ಪ್ಲಸ್ 0.5 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಈಗ ಸ್ಟ್ರೈಟ್ ಲೈನನ್ನು ಡ್ರಾ ಮಾಡಿ ಶೋಲ್ಡರ್ ಮೈನಸ್ ಮಾಡ್ಕೊಳ್ಳೋಣ. ಯಾಕಂದರೆ ಫ್ರಂಟ್ ಪಾರ್ಟ್ ಡೀಪ್ ನೆಕ್ ಆಗಿರೋದ್ರಿಂದ ಶೋಲ್ಡರ್ ಫಾಲ್ ಡೌನ್ನ ರೆಡ್ಯೂಸ್ ಮಾಡೋದಕ್ಕೆ ಶೋಲ್ಡರ್ ಮೈನಸ್ ಮಾಡ್ತೀವಿ. ಸೊ ಇದು ರೆಡಿ ಶೋಲ್ಡರ್ 0.5 ಇಂಚಿಂದ 3.75 ಇಂಚ್ವರೆಗೂ ಶೋಲ್ಡರ್ ಮೈನಸ್ ಚಾರ್ಟ್ಸ್ ಆಗಿರುತ್ತೆ. ಸೊ ನಾವೆಷ್ಟು ಶೋಲ್ಡರ್ ಮೈನಸ್ ಮಾಡಬೇಕು ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ ಇದೆ. ಸೊ ಈ ಚಾರ್ಟ್ಸ್ನೆಲ್ಲ ಯೂಸ್ ಮಾಡಿ ಹೇಗೆ ಮತ್ತು ಯಾವ ಬೇಸಿಸ್ ಮೇಲೆ ಶೋಲ್ಡರ್ ಮೈನಸ್ನ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಸೊ ಈಗ ಫಸ್ಟಿಗೆ ನಾವು ಈ ಚಾರ್ಟ್ನ ನೋಡೋದಕ್ಕೆ ನಮಗೆ 4 ಥಿಂಗ್ಸ್ ಮೈನ್ಲಾಗಿ ಬೇಕಾಗುತ್ತೆ. ಸೊ ಫುಲ್ ಶೋಲ್ಡರ್ ಮತ್ತು ರೆಡಿ ಶೋಲ್ಡರ್ ಮತ್ತು ನೆಕ್ ಡೀಪ್ ಮತ್ತು ನೆಕ್ ಶೇಪ್. ಸೊ ಈ 4 ಥಿಂಗ್ಸ್ ಬೇಸಿಸ್ ಮೇಲೆ ನಾವು ಶೋಲ್ಡರ್ ಮೈನಸ್ ಹೇಗೆ ಮಾಡೋದು ಅಂತ ಒಂದು ಫಾರ್ಮುಲಾ ಇದೆ. ಸೊ ಫುಲ್ ಶೋಲ್ಡರ್ ಮೈನಸ್ ಒಪ್ಟೈನೂರ್ ಶೋಲ್ಡರ್. ಸೊ ಒಪ್ಟೈನೂರ್ ಶೋಲ್ಡರ್ನ ನಾವು ಚಾರ್ಟ್ನಲ್ಲಿ ತೊಗೊಳ್ತೀವಿ. ಸೊ ಈಗ ನನ್ನ ರೆಡಿ ಶೋಲ್ಡರ್ ಬಂದು 2.5 ಇಂಚ್ ಇದೆ. ಸೊ ಅದಕ್ಕೆ ಈ ಚಾರ್ಟ್ನಲ್ಲಿ ನೋಡೋಣ. ಸೊ ನೆಕ್ ಶೇಪ್ ಬಂದು ಸ್ವೀಟ್ ಆರ್ಟ್ ನೆಕ್ ಶೇಪ್ ಮತ್ತು ನೆಕ್ ಡೀಪ್ 6 to 7 ಇಂಚ್ ಇದೆ. ಸೊ ಆದ್ದರಿಂದ ಶೋಲ್ಡರ್ ಮೈನಸ್ 1.5 ಇಂಚ್ ಆಗುತ್ತೆ. ಸೊ ಈಗ ನಮಗೆ ಒಪ್ಟೈನೂರ್ ಶೋಲ್ಡರ್ ಏನಾಗುತ್ತಪ್ಪ ಅಂದರೆ 1.5 ಇಂಚ್ ಆಗುತ್ತೆ. ಸೊ ಈಗ ಅಕಾರ್ಡಿಂಗ್ ಟು ಫಾರ್ಮುಲಾ ಫುಲ್ ಶೋಲ್ಡರ್ 14 ಇಂಚ್ ಮತ್ತು ಒಪ್ಟೈನೂರ್ ಶೋಲ್ಡರ್ 1.5 ಇಂಚ್ ಇದೆ. ಡಿವೈಡೆಡ್ ಬೈ 2 ಮಾಡೋಣ. ಸೊ ಈಗ 14 ಇಂಚ್ ಮೈನಸ್ 1.5 ಇಂಚ್ ಮಾಡಿದಾಗ ನಮಗೆ 12.5 ಇಂಚ್ ಬರುತ್ತೆ. ಅದನ್ನು ಡಿವೈಡೆಡ್ ಬೈ 2 ಮಾಡಿದಾಗ 6.25 ಇಂಚ್ ಬರುತ್ತೆ. ಸೊ ಈಗ ನಾವು 6.25 ಇಂಚ್ ಏನಿದೆ ಅದನ್ನು ನಾವು ನ್ಯೂ ಶೋಲ್ಡರ್ ಆಗಿ ಕನ್ಸಿಡರ್ ಮಾಡ್ತೀವಿ. ಮತ್ತು ನಾವು ಶೋಲ್ಡರ್ ಮೈನಸ್ ಎಷ್ಟು ಮಾಡಬೇಕಪ್ಪ ಅಂದರೆ 0.75 ಇಂಚ್. ಸೊ 7 ಇಂಚ್ ಮೈನಸ್ 6.25 ಇಂಚ್ ಮಾಡಿದಾಗ 0.75 ಇಂಚ್ ಬರುತ್ತೆ. ಸೊ ಈಗ 0.75 ಇಂಚಸ್ನ ಮೈನಸ್ ಮಾಡಿದಾಗ ನಮಗೆ ನ್ಯೂ ಫುಲ್ ಶೋಲ್ಡರ್ ಬಂದು 6.25 ಇಂಚ್ ಆಗುತ್ತೆ. ಸೊ ಈಗ ಆ ಶೋಲ್ಡರ್ನ ಮಾರ್ಕ್ ಮಾಡಿದ್ದೀವಿ. ಈಗ ಚೆಸ್ಟ್ ಲೈನನ್ನು ಮಾರ್ಕ್ ಮಾಡೋಣ. ಸೊ ಈ ಮೆಷರ್ಮೆಂಟಲ್ಲಿ ಚೆಸ್ಟ್ ಬಂದು 32 ಇಂಚಸ್ ಇದೆ. ಆದ್ದರಿಂದ ಚೆಸ್ಟ್ ಲೈನ್ ಫಾರ್ಮುಲಾ ಚೆಸ್ಟ್ ಡಿವೈಡೆಡ್ ಬೈ 6 ಪ್ಲಸ್ 0.75 ಇಂಚ್ ಆಗುತ್ತೆ. ಸೊ ದಟ್ 32 ಡಿವೈಡೆಡ್ ಬೈ 6 ಪ್ಲಸ್ 0.75 ಇಂಚ್ನ ಮಾಡಿದಾಗ 6.08 ಇಂಚ್ ಬರುತ್ತೆ. ಸೊ ಅದನ್ನು ನಾನಿಲ್ಲಿ ಮಾರ್ಕ್ ಮಾಡಿದ್ದೀನಿ. ಸೊ ಮೇಲೆ ನಾವೇನು 6.25 ಇಂಚ್ನ ಮಾರ್ಕ್ ಮಾಡಿದ್ದೀವಿ, ಈ ಪಾಯಿಂಟಲ್ಲೂ ಸೇಮ್ 6.25 ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನನ್ನು ಡ್ರಾ ಮಾಡ್ಕೊಳ್ಳೋಣ. ಸೊ ಈಗ ಚೆಸ್ಟನ್ನು ಮಾರ್ಕ್ ಮಾಡೋಣ. ಸೊ ಇದು ಫ್ರಂಟ್ ಬಂದು ಡೀಪ್ ಬ್ಲೌಸ್ ಆಗಿರೋದ್ರಿಂದ ನಾವು ಎಕ್ಸ್ಟ್ರಾ 2 ಇಂಚಸ್ ಲೂಸಿಂಗ್ ಆ್ಯಡ್ ಮಾಡಬೇಕಾಗತ್ತೆ. ಅಂದರೆ ಚೆಸ್ಟ್ ಪ್ಲಸ್ ಲೂಸಿಂಗ್ ಡಿವೈಡೆಡ್ ಬೈ 4 ಮಾಡಬೇಕು. 32 ಪ್ಲಸ್ 2 ಇಂಚ್ ಡಿವೈಡೆಡ್ ಬೈ 4 ಮಾಡಿದಾಗ 8.5 ಇಂಚಸ್ ಪ್ಲಸ್ ಎಕ್ಸ್ಟ್ರಾ 2 ಇಂಚಸ್ ಮಾರ್ಜಿನ್ ಆ್ಯಡ್ ಮಾಡಿ ಮಾರ್ಕ್ ಮಾಡಿದ್ದೀನಿ.
ಈಗ ಫ್ರಂಟ್ ಆರ್ಮೋಲನ್ನು ಡ್ರಾ ಮಾಡೋದಕ್ಕೆ ಆಗಲೇ ನಾವೇನು ಚೆಸ್ಟ್ ಲೈನ್ ಮಾರ್ಕ್ ಮಾಡಿದ್ವಿ ಆ ಪಾಯಿಂಟಿಂದ ಮತ್ತು ಮೇಲೆ ಶೋಲ್ಡರ್ ಪಾಯಿಂಟ್ 2 ಪಾಯಿಂಟ್ಸನ್ನು ಜಾಯಿನ್ ಮಾಡಿ ಆ ಲೈನ್ನ ಸೆಂಟರ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಸೊ ಸೆಂಟರ್ ಪಾಯಿಂಟನ್ನು ಮಾರ್ಕ್ ಮಾಡಿ 0.25 ಇಂಚಸ್ ಆ ಮಾರ್ಕಿಂದ ಬ್ಯಾಕ್ವರ್ಡ್ ಬರಬೇಕಾಗತ್ತೆ. ಅಂದರೆ ಆ ಲೈನ್ ಹಿಂದೆ ನಾನು ಏನು ಮಾರ್ಕ್ ಮಾಡ್ತಿದ್ದೀನಿ ಆ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಮೇಲೆ ಪಾಯಿಂಟು ಮತ್ತು ಆ ಪಾಯಿಂಟ್ನ ಯೂಸ್ ಮಾಡಿ ಕ್ರಾಸ್ ಆಗಿ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳೋಣ. ಸೊ ಈಗ ನಾವಿಲ್ಲೇನು ಚೆಸ್ಟ್ ಲೈನ್ ಮಾರ್ಕ್ ಮಾಡಿದ್ವಿ ಆ ಪಾಯಿಂಟಿಂದ ನಾವು ಆರ್ಮೋಲ್ ಕ್ರಾಸ್ ಮಾರ್ಕನ್ನು ಮಾಡಬೇಕಾಗತ್ತೆ. ಸೊ ಇಲ್ಲಿ ಚೆಸ್ಟ್ ಮೆಷರ್ಮೆಂಟ್ ಬಂದು 32 ಆಗಿರೋದ್ರಿಂದ ಫ್ರಂಟ್ ಆರ್ಮೋಲ್ ಮಾರ್ಕ್ ಬಂದು 0.75 ಇಂಚಸ್ ಆಗುತ್ತೆ. ಸೊ ಆದ್ದರಿಂದ ನಾನು ಚೆಸ್ಟ್ ಮಾರ್ಕ್ ಮತ್ತು ಆರ್ಮೋಲ್ ಕ್ರಾಸ್ ಮಾರ್ಕ್ ಮತ್ತು ಅಲ್ಲಿ ಮಿಡಲಲ್ಲಿ ನಾವೇನು ಪಾಯಿಂಟ್ ಮಾರ್ಕ್ ಮಾಡಿದ್ವಿ ಆ 3 ಪಾಯಿಂಟ್ಸನ್ನು ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ಆರ್ಮೋಲ್ ಶೇಪನ್ನು ಡ್ರಾ ಮಾಡಿದ್ದೀನಿ. ಸೊ ನೀವು ನಿಮ್ಮ ಮೆಷರ್ಮೆಂಟಿಗೆ ಆರ್ಮೋಲ್ ಕ್ರಾಸ್ ಮಾರ್ಕನ್ನು ಚಾರ್ಟ್ನಲ್ಲಿ ನೋಡಿ ಮಾರ್ಕ್ ಮಾಡ್ಕೋಬೇಕು. ಶೋಲ್ಡರ್ ಟು ಅಪೆಕ್ಸ್ ಏನು ಮಾರ್ಕ್ ಮಾಡಿದ್ವಲ್ವ ಅಲ್ಲಿ ಅಪೆಕ್ಸ್ ಟು ಅಪೆಕ್ಸ್ ಡಿವೈಡೆಡ್ ಬೈ 2 ಮಾಡಿ ಮಾರ್ಕ್ ಮಾಡ್ಕೋಬೇಕು. ಸೊ ಈ ಮೆಷರ್ಮೆಂಟಲ್ಲಿ ಅಪೆಕ್ಸ್ ಟು ಅಪೆಕ್ಸ್ ಬಂದು 7 ಇಂಚ್ ಇದೆ. ಸೊ 7 ಇಂಚ್ ಡಿವೈಡೆಡ್ ಬೈ 2 ಮಾಡಿದಾಗ 3.5 ಇಂಚಸ್ನ ನಾನು ಮಾರ್ಕ್ ಮಾಡಿದ್ದೀನಿ. ಸೊ ಕೆಳಗಡೆ ನಾವೇನಲ್ಲಿ ಅಪೆಕ್ಸ್ ಟು ಅಪೆಕ್ಸ್ ಮಾರ್ಕ್ ಮಾಡಿರ್ತೀವಿ ಅದರಲ್ಲಿ 0.5 ಇಂಚಸನ್ನು ಮೈನಸ್ ಮಾಡಿ ಮಾರ್ಕ್ ಮಾಡಬೇಕು. ಅಂದರೆ ನಾನು ಮೇಲೆ 3.5 ಇಂಚಸ್ನ ಮಾರ್ಕ್ ಮಾಡಿದ್ದೆ. ಸೊ ಈಗ ಕೆಳಗಡೆ 3 ಇಂಚಸ್ನ ಮಾರ್ಕ್ ಮಾಡಿ ಈಗ ಅವೆರಡು ಪಾಯಿಂಟ್ಸನ್ನು ಜಾಯಿನ್ ಮಾಡಿ ಒಂದು ಸ್ಟ್ರೈಟ್ ಲೈನನ್ನು ಡ್ರಾ ಮಾಡಿದ್ದೀನಿ. ಈಗ ಟಕ್ಸ್ಗೋಸ್ಕರ ನಾನು 1.5 ಇಂಚಸ್ ಟಕ್ಸ್ ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಚೆಸ್ಟ್ 32 ಇಂಚಸ್ ಆಗಿರೋದ್ರಿಂದ 1.5 ಇಂಚ್ ತೊಗೊಂಡಿದ್ದೀನಿ. ಸೊ ನೀವು ಅಕಾರ್ಡಿಂಗ್ ಟು ಯುವರ್ ಚೆಸ್ಟ್ ಎಷ್ಟು ಟಕ್ಸ್ ಇಂಚ್ ಬೇಕೋ ತೊಗೋಬೋದು. ಸೊ ಈಗ ಆ ಪಾಯಿಂಟಿಗೂ ಮೇಲೆ ಪಾಯಿಂಟಿಗೂ ನಾನು ಸ್ಟ್ರೈಟ್ ಲೈನನ್ನು ಡ್ರಾ ಮಾಡಿ ಆ ಲೈನಲ್ಲಿ 3 ಪಾಯಿಂಟ್ಸನ್ನು ಮಾರ್ಕ್ ಮಾಡ್ತಿದ್ದೀನಿ. ಸೊ ಫಸ್ಟಿಗೆ ಸೆಂಟರ್ ಪಾಯಿಂಟು ಮತ್ತು 2 ಪಾರ್ಟ್ಸ್ ಸಿಗುತ್ತಲ್ಲ ಆ 2 ಪಾರ್ಟ್ಸಲ್ಲಿ ಸೆಂಟರ್ ಮತ್ತು ಎಗೇನ್ ಸೆಂಟರ್ ಪಾರ್ಟನ್ನು ಡ್ರಾ ಮಾಡಿ. ಸೊ ಈ ರೀತಿಯಾಗಿ 3 ಪಾಯಿಂಟ್ಸ್ ನಮಗೆ ಸಿಗುತ್ತೆ. ಸೊ ಈಗ ನಮಗೆ ಫಸ್ಟ್ ಪಾಯಿಂಟ್ ಏನು ಸಿಗುತ್ತಲ್ವ ಸೊ ಅಲ್ಲಿ 0.5 ಇಂಚಸ್ ಫಾರ್ವರ್ಡ್ ಮಾರ್ಕ್ ಮಾಡಿ ಮತ್ತು ಸೆಂಟರ್ ಪಾಯಿಂಟಲ್ಲಿ 0.25 ಇಂಚಸ್ ಫಾರ್ವರ್ಡ್ ಮಾರ್ಕ್ ಮಾಡಿದ್ದೀನಿ. ಸೊ ಕೆಳಗಡೆ ಪಾಯಿಂಟ್ಗೂ ಮತ್ತು 0.5 ಇಂಚಸ್ಗೂ ಸ್ಟ್ರೈಟ್ ಲೈನನ್ನು ಡ್ರಾ ಮಾಡಿ ಈ ರೀತಿಯಾಗಿ ಟಕ್ ಶೇಪನ್ನು ಕೊಡಬೇಕಾಗುತ್ತೆ. ಸೊ ಈಗ ನಾನಿಲ್ಲಿ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಟಕ್ ಶೇಪ್ ಈ ರೀತಿಯಾಗಿ ನೀವು 3 ಪಾಯಿಂಟ್ಸನ್ನು ಯೂಸ್ ಮಾಡಿಕೊಂಡು ಒಂದು ಟಕ್ ಶೇಪನ್ನು ಕೊಡಬೇಕಾಗತ್ತೆ. ಸೊ ಈಗ ವೆಸ್ಟನ್ನು ನಾವು ಮಾರ್ಕ್ ಮಾಡೋದಕ್ಕೆ ಇಲ್ಲಿ ಆಲ್ರೆಡಿ 3 ಇಂಚಸ್ ನಾವು ಮಾರ್ಕ್ ಮಾಡಿದ್ದೀವಿ. ಸೊ ಈಗ ವೆಸ್ಟ್ ಡಿವೈಡೆಡ್ ಬೈ 4 ಮಾಡಬೇಕು. ಸೊ ಈ ಮೆಷರ್ಮೆಂಟಲ್ಲಿ 28 ಡಿವೈಡೆಡ್ ಬೈ 4 ಮಾಡಿದಾಗ 7 ಇಂಚ್ ಬರುತ್ತೆ. ಸೊ ಅಲ್ಲಿ 3 ಇಂಚ್ ಆಲ್ರೆಡಿ ಮಾರ್ಕ್ ಮಾಡಿರೋದ್ರಿಂದ ಈ ಟಕ್ಕಿಂದ 4 ಇಂಚ್ ಮಾರ್ಕ್ ಮಾಡಿ ಎಕ್ಸ್ಟ್ರಾ 2 ಇಂಚ್ ಮಾರ್ಜಿನನ್ನು ಮಾರ್ಕ್ ಮಾಡಿ ಆ ಪಾಯಿಂಟ್ಸನ್ನು ಸ್ಟ್ರೈಟ್ ಲೈನ್ ಆಗಿ ಡ್ರಾ ಮಾಡಿದ್ದೀನಿ. ಸೊ ಈಗ ಇಲ್ಲಿ ಟಕ್ನ ಫಸ್ಟ್ ಲೈನ್ ಏನು ಮೆಷರ್ ಮಾಡುತ್ತೋ ಸೊ ಸೆಕೆಂಡ್ ಕರ್ವ್ ಲೈನ್ ಸಹ ಅಷ್ಟೇ ಮೆಷರ್ ಮಾಡಬೇಕು. ಸೊ ಇಲ್ಲಿ ಫಸ್ಟ್ ಲೈನ್ ನನಗೆ 5.25 ಇಂಚ್ ಮೆಷರ್ ಮಾಡ್ತು. ಸೊ ಸೆಕೆಂಡ್ ಲೈನ್ 5.75 ಇಂಚ್ ಮೆಷರ್ ಮಾಡ್ತಿದೆ. ಸೊ ಆದ್ದರಿಂದ ಅಲ್ಲಿ ಮಾರ್ಕ್ ಮಾಡಿಕೊಂಡು ಎಂಡಿಂಗಲ್ಲಿ 0.5 ಇಂಚಸ್ ಮಾರ್ಕ್ ಮಾಡಿಕೊಂಡು ಈ ಪಾಯಿಂಟ್ಗೂ ಮತ್ತು ಆ ಪಾಯಿಂಟ್ಗೂ ಒಂದು ರೀತಿಯಾಗಿ ಸ್ಟ್ರೈಟ್ ಲೈನನ್ನು ಡ್ರಾ ಮಾಡಿದ್ದೀನಿ. ಸೊ ಇದು ಫಿಟ್ಟಿಂಗ್ ಲೈನು. ಸೊ ನೀವು ಮಾರ್ಜಿನಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಆ ಲೈನ್ಗೆ ಫಿಟ್ ಮಾಡ್ಕೋಬೋದು. ನಾನಿಲ್ಲಿ 0.5 ಇಂಚಸ್ಗೆ ಫಿಟ್ ಮಾಡಿದ್ದೀನಿ. ಸೊ ಮತ್ತು ಫೋಲ್ಡೆಡ್ ಸೈಡಿಂದನೂ ಸಹ 0.25 ಇಂಚಸ್ ತಗೊಂಡು ಈ ರೀತಿಯಾಗಿ ಫಿಟ್ ಮಾಡ್ಕೋಬೇಕು. ಸೊ ಈಗ ನಾವಿಲ್ಲಿ ನೆಕ್ ಶೇಪನ್ನು ಡ್ರಾ ಮಾಡೋದಕ್ಕೆ ಸೊ ನಮ್ಮದು ರೆಡಿ ಶೋಲ್ಡರ್ ಬಂದು 2.5 ಇಂಚಸ್ಸು. ಸೊ ಪ್ಲಸ್ ಎಕ್ಸ್ಟ್ರಾ 0.5 ಇಂಚಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾವಿಲ್ಲಿ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತೀವಲ್ಲ ಆದ್ದರಿಂದ. ಸೊ ದಟ್ ನಾನು 3 ಇಂಚಸ್ನ ಮಾರ್ಕ್ ಮಾಡಿದ್ದೀನಿ. ಸೊ ನಾವೇನು 3 ಇಂಚಸ್ ಮಾರ್ಕ್ ಮಾಡಿರ್ತೀವಿ ಅದರದ್ದು ಸೆಂಟರ್ ಪಾಯಿಂಟನ್ನು ಮಾರ್ಕ್ ಮಾಡಿ ಆ ಪಾಯಿಂಟಿಂದ ನಾವು ನೆಕ್ ಡೀಪನ್ನು ಮಾರ್ಕ್ ಮಾಡ್ತೀವಿ. ಸೊ ಈಗ ನೆಕ್ ಡೀಪ್ ಈ ಮೆಷರ್ಮೆಂಟಲ್ಲಿ ಬಂದು 6.5 ಇಂಚಸ್ ಇದೆ. ಸೊ ಸ್ವೀಟ್ ಆರ್ಟ್ ನೆಕ್ ಆಗಿರೋದ್ರಿಂದ ಸೊ ನಾನು ಸ್ವೀಟ್ ಆರ್ಟ್ ಶೇಪ್ ಕೊಡೋದಕ್ಕೆ 4.5 ಇಂಚಸ್ ಮಾರ್ಕ್ ಮಾಡಿ ಮತ್ತು 6.5 ಇಂಚಸ್ ಫೋಲ್ಡೆಡ್ ಸೈಡ್ ಹತ್ರ ಮಾರ್ಕ್ ಮಾಡಿದ್ದೀನಿ. ಸೊ ಈಗ ನಾನು ನೆಕ್ ಲೈನು ಕ್ರಾಸ್ ಆಗಿ ಕೊಡೋದ್ರಿಂದ ಸೊ ಮೇಲೆಗಡೆ ಎಷ್ಟು ಇಂಚ್ ಇದೆಯೋ ಅದಕ್ಕೆ ಎಕ್ಸ್ಟ್ರಾ ಒಂದು 0.75 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿ ಮಾರ್ಕ್ ಮಾಡಿ ಈ ರೀತಿಯಾಗಿ ಕ್ರಾಸ್ ಲೈನನ್ನು ಡ್ರಾ ಮಾಡ್ಕೊಳ್ತೀನಿ. ಸೊ ಆ ಪಾಯಿಂಟಿಂದ ಕೆಳಗಡೆ ಸ್ವೀಟ್ ಆರ್ಟ್ ಶೇಪನ್ನು ಡ್ರಾ ಮಾಡ್ತೀನಿ. ಸೊ ಫಸ್ಟಿಗೆ ಕ್ರಾಸ್ ಲೈನನ್ನು ಡ್ರಾ ಮಾಡಿದ್ದೀನಿ ಮತ್ತು ಈ ರೀತಿಯಾಗಿ ಸ್ವೀಟ್ ಆರ್ಟ್ ಶೇಪನ್ನು ಡ್ರಾ ಮಾಡಿದ್ದೀನಿ. ಸೊ ಈಗ ನಾವು ನೆಕ್ಕನ್ನು ಡ್ರಾ ಮಾಡಿದ್ದಾಯಿತು. ಸೊ ನಾನಿಲ್ಲಿ ಹೈಲೈಟ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋದಲ್ಲಿ ವಿಸಿಬಲ್ ಆಗೋದಿಲ್ಲ ಅನ್ನೋದಕ್ಕೆ. ಸೊ ನೆಕ್ಸ್ಟಿಗೆ ನಾವು ಪ್ರಿನ್ಸಸ್ ಕಟ್ ಶೇಪನ್ನು ಡ್ರಾ ಮಾಡ್ಕೊಳ್ಳೋಣ. ಸೊ ನಾವಿಲ್ಲಿ ಟಕ್ಸ್ 1.5 ಇಂಚಸ್ ತೊಗೊಂಡಿದ್ದೀವಿ. ಸೊ 1.5 ಇಂಚಸಲ್ಲಿ ಆಫ್ ಮಾಡಿದಾಗ 0.75 ಇಂಚಸ್ ಬರುತ್ತೆ. ಸೊ ಇಲ್ಲಿಂದ ಆ ಲೈನಿಗೆ 0.5 ಇಂಚ್ ಎಲ್ಲಿ ಬರುತ್ತೋ ಅಲ್ಲಿ ಮಾರ್ಕ್ ಮಾಡಿ
ಅಲ್ಲಿ ಮಾರ್ಕ್ ಮಾಡಿ, ಅಲ್ಲಿ ಆ ಮಾರ್ಕಿಂದ ಅಪ್ವರ್ಡ್ಗೆ 0.5 ಇಂಚಸಲ್ಲಿ ಆಫನ್ನು ಮಾರ್ಕ್ ಮಾಡಿದ್ದೀನಿ. ಸೊ ಆಫ್ ಮಾರ್ಕ್ ಮಾಡಿರ್ತೀವಲ್ವ, ಆ ಪಾಯಿಂಟಿಂದ ಮತ್ತೆ ಇಲ್ಲಿ ಅಪೆಕ್ಸ್ ಟು ಅಪೆಕ್ಸ್ ಪಾಯಿಂಟಿಗೆ ಒಂದು ಲೈನನ್ನು ಡ್ರಾ ಮಾಡಿದ್ದೀನಿ. ಮತ್ತು ಈಗ ಲೈನನ್ನು ನಾವೇನು ಡ್ರಾ ಮಾಡಿದ್ವಿ ಆ ಪಾಯಿಂಟಿಂದ ಕೆಳಗಡೆ ಎಲ್ಲಿ 0.75 ಇಂಚ್ ಬರುತ್ತೋ ಅಲ್ಲಿ ಒಂದು ಪಾಯಿಂಟನ್ನು ಮಾರ್ಕ್ ಮಾಡಿ ಆ ಪಾಯಿಂಟನ್ನು ಸಹ ಈ ರೀತಿಯಾಗಿ ಜಾಯಿನ್ ಮಾಡ್ಕೋಬೇಕು. ಸೊ ಇಲ್ಲಿ ನಮಗೆ ಟಕ್ ಶೇಪ್ ಫಾರ್ಮ್ ಆಗಿದೆ. ಸೊ ಆದ್ದರಿಂದ ನಾವು ನ್ಯೂ ಆರ್ಮೋಲನ್ನು ಹೊಸದಾಗಿ ಡ್ರಾ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೆ ಫಸ್ಟ್ ಲೈನ್ ಎಷ್ಟು ಮೆಷರ್ ಮಾಡ್ತಿದೆಯೋ ಸೆಕೆಂಡ್ ಲೈನು ಸಹ ಅಷ್ಟೇ ಮೆಷರ್ ಮಾಡಬೇಕು. ಸೊ ಈಗ ಫಸ್ಟ್ ಲೈನ್ಗಿಂತ ಸೆಕೆಂಡ್ ಲೈನ್ ಸ್ವಲ್ಪ ತುಂಡ ಇದೆ. ಸೊ ಅದಕ್ಕೆ ಮೇಲೆಗಡೆ ಪಾಯಿಂಟನ್ನು ಮಾರ್ಕ್ ಮಾಡಿದ್ದೀನಿ. ಮತ್ತು ಮಾರ್ಜಿನಿಂದ 0.5 ಇಂಚಸ್ ಡೌನ್ ಮಾರ್ಕ್ ಮಾಡಿ. ಸೊ ಕೆಳಗಡೆ ಫಿಟ್ ಲೈನ್ ಏನಿದೆ ಅಲ್ವಾ, ಸೊ ಆ ಲೈನ್ಗೆ ಕರಸ್ಪಾಂಡಿಂಗ್ ಆಗಿಯೇ ನಾವು ಲೈನನ್ನು ಡ್ರಾ ಮಾಡ್ಕೋಬೇಕಾಗತ್ತೆ. ಮತ್ತು ಈಗ ನಾವಿಲ್ಲೇನು ಪಾಯಿಂಟನ್ನು ಮಾರ್ಕ್ ಮಾಡಿದ್ದೀವಲ್ಲ ಆ ಪಾಯಿಂಟು ಮತ್ತು ಈ ಮಾರ್ಜಿನ್ ಲೈನ್ಗೆ ಕರಸ್ಪಾಂಡಿಂಗ್ ಆಗಿ ಒಂದು ಲೈನನ್ನು ಡ್ರಾ ಮಾಡ್ಕೋಬೇಕಾಗತ್ತೆ. ಸೊ ಇಲ್ಲಿ ನಮಗೊಂದು ಬಾಕ್ಸ್ ಶೇಪ್ ಸಿಕ್ಕಿದೆ. ಸೊ ಆ ಬಾಕ್ಸ್ ಶೇಪಿಂದ ನಾವು ಈ ರೀತಿಯಾಗಿ ನ್ಯೂ ಆರ್ಮೋಲನ್ನು ಡ್ರಾ ಮಾಡ್ಕೋಬೇಕು. ಸೊ ದಟ್ ನಾವು ಟಕ್ ಹಿಡಿದಾಗ ನಮಗೆ ನ್ಯೂ ಆರ್ಮೋಲ್ ಫಿಟ್ ಆಗುತ್ತೆ. ಸೊ ಈಗ ನಾವೇನು ಮಾರ್ಕ್ ಮಾಡಿದ್ದೀವಿ ಅದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ಸೊ ಫಸ್ಟಿಗೆ ಮೇಲೆಯಿಂದ ನೀಟಾಗಿ ಕಟ್ ಮಾಡಿಕೊಂಡು, ಸೊ ಇಲ್ಲಿ ನಾವೇನು ನ್ಯೂ ಆರ್ಮೋಲ್ ಡ್ರಾ ಮಾಡಿದ್ದೀವಿ ಅಲ್ಲಿ ಫುಲ್ಲಾಗಿ ಕಟ್ ಮಾಡಬಾರ್ದು, ಸ್ವಲ್ಪ ಸ್ಪೇಸ್ ಬಿಟ್ಟು ಈ ಕಡೆ ಸೈಡ್ ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಫಿಟ್ ಮಾಡಿದಾಗ ಪ್ರಿನ್ಸಸ್ ಕಟ್ಟು ಆಮೇಲೆ ನೀಟಾಗಿ ಶೇಪಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈಗ ನಾವಿಲ್ಲೇನು ಟಕ್ ಫಾರ್ಮ್ ಮಾಡಿದ್ದೀವಲ್ಲ ಆ ಟಕ್ ಲೈನನ್ನು ಇನ್ನೊಂದು ಲೈನ್ ಮೇಲೆ ಈ ರೀತಿಯಾಗಿ ಪ್ರೆಸ್ ಮಾಡ್ತಾ ಕೂರಿಸ್ಕೋಬೇಕಾಗತ್ತೆ. ಸೊ ನಾನಿಲ್ಲಿ ಗಮ್ ಹೆಲ್ಪ್ನಿಂದ ನೀಟಾಗಿ ಅದನ್ನು ಸ್ಟಿಕ್ ಮಾಡ್ತೀನಿ. ಸೊ ದಟ್ ನಾವು ಟಕ್ನ ಹೇಗೆ ಸ್ಟಿಚ್ ಮಾಡ್ತೀವಿ ಅದೇ ಥರನೇ ನಾವು ಗಮ್ ಹೆಲ್ಪ್ನಿಂದ ಆ ಟಕ್ನ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಸೊ ದಟ್ ಆದ್ದರಿಂದನೇ ನಾನು ನ್ಯೂಸ್ ಪೇಪರ್ ಮೇಲೆ ಡ್ರಾಫ್ಟ್ ಮಾಡಿದ್ದು, ಲೈನಿಂಗ್ ಮೇಲೆ ಡ್ರಾಫ್ಟ್ ಮಾಡಿಲ್ಲ. ಸೊ ನಾವು ಈ ರೀತಿ ಫಾರ್ಮರ್ ರೆಡಿ ಮಾಡಿಕೊಂಡು ಲೈನಿಂಗ್ ಮೇಲೆ ಡ್ರಾಫ್ಟ್ ಮಾಡ್ಕೊಂಡಾಗ ಈಸಿ ಆಗುತ್ತೆ ನಮಗೆ. ಸೊ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ನಮಗೇನಿಲ್ಲಿ ಲೈನ್ ಸಿಗ್ತಾ ಇದೆ ಅಲ್ವಾ, ಸೊ ಆ ಲೈನ್ನಿಂದ ನಾವು ಸೆಂಟರ್ ಪಾಯಿಂಟನ್ನು ಮಾರ್ಕ್ ಮಾಡ್ಕೋಬೇಕು. ಸೊ ಅಪೆಕ್ಸ್ ಟು ಅಪೆಕ್ಸ್ ಮತ್ತು ಈ ಮೇಲೆ ಪಾಯಿಂಟಿಗೆ ಸೆಂಟರ್ ಪಾಯಿಂಟ್ ಎಲ್ಲಿ ಬರುತ್ತೋ ಅಲ್ಲಿಗೆ ನಾವು ಮಾರ್ಕ್ ಮಾಡ್ಕೋಬೇಕು. ಸೊ ಮಾರ್ಕ್ ಮಾಡಿ ನೆಕ್ಸ್ಟ್ ನಾವಿಲ್ಲೇನು ಮೇಲೆಗಡೆ ಲೈನನ್ನು ಡ್ರಾ ಮಾಡಿದ್ದೀವಲ್ವ, ಸೊ ಆ ಲೈನ್ನಿಂದ 0.5 ಇಂಚಸ್ ಹತ್ತು ಕಡೆ ಮಾರ್ಜಿನ್ ಸೈಡು 0.5 ಇಂಚಸ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಈಗ ನಾವು ಸೆಂಟರ್ ಪಾಯಿಂಟ್ ಏನು ಮಾರ್ಕ್ ಮಾಡಿದ್ವಲ್ಲ ಅಲ್ಲಿ 0.25 ಇಂಚಸ್ ಫೋಲ್ಡೆಡ್ ಸೈಡ್ ಕಡೆ ಮಾರ್ಕ್ ಮಾಡಿ ಅಪೆಕ್ಸ್ ಟು ಅಪೆಕ್ಸ್ ಪಾಯಿಂಟು ಮತ್ತು ಈ 2 ಪಾಯಿಂಟ್ಸು ನಾವು ಮೇಲೆ 0.5 ಇಂಚಸ್ ಏನು ಮಾರ್ಕ್ ಮಾಡಿದ್ವಲ್ಲ ಆ ಪಾಯಿಂಟ್ಸನ್ನು 3 ಪಾಯಿಂಟ್ಸನ್ನು ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ಒಂದು ಪ್ರಿನ್ಸಸ್ ಕಟ್ ಶೇಪನ್ನು ಡ್ರಾ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಫ್ರಂಟಲ್ಲೇ ಹುಕ್ ಇಡ್ತಾ ಇದ್ದೀನಿ, ಆದ್ದರಿಂದ 0.75 ಇಂಚಸ್ ನಾನು ಎಕ್ಸ್ಟ್ರಾ ಮಾರ್ಜಿನಲ್ಲಿ ಡ್ರಾ ಮಾಡಿದ್ದೀನಿ. ಮತ್ತು ಈಗ ನೀವು ಫಸ್ಟ್ ಪಾರ್ಟ್ ಇಲ್ಲಿ ನಾನು ಹೇಗೆ ಕಟ್ ಮಾಡ್ತಾ ಇದ್ದೀನಿ ಆ ರೀತಿಯಾಗಿಯೇ ಕಟ್ ಮಾಡ್ಕೋಬೇಕು. ಮತ್ತು ಇಲ್ಲಿ ಡಾಟ್ ಪಾರ್ಟು ಇಲ್ಲಿ ರಿಮೂವ್ ಮಾಡಿಬಿಡ್ಬೇಕು. ಸೊ ದಟ್ ನಾವು ಎಕ್ಸ್ಟ್ರಾ ಅಲ್ಲಿ ಮಾರ್ಜಿನನ್ನು ಆ್ಯಡ್ ಮಾಡ್ಕೊಳ್ತೀವಿ. ಸೊ ಇದು ಬಂದು ಫ್ರಂಟ್ ಪಾರ್ಟ್ ಪ್ರಿನ್ಸಸ್ ಕಟ್ ಫಾರ್ಮ ಆಗಿರುತ್ತೆ. ಸೊ ಇದರದ್ದು ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವೀಡಿಯೋಸ್ನ ಅಪ್ಕಮಿಂಗ್ ವೀಡಿಯೋಸಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನಷ್ಟು ಮೋರ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.